ಓಕೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಜನರು ನಿಜಕ್ಕೂ ಸಹ ಖುಷಿಯಾಗಿದ್ದಾರೆ. ಪ್ರತಿಪಕ್ಷಗಳು ಏನು ಹೇಳ್ತವೆ ಎಲ್ಲದ್ರ ಬಗ್ಗೆಯೂ ಸಹ ಮಾಹಿತಿ ಕೊಡ್ತಾ ಹೋಗ್ತಾರೆ. ನಮ್ಮ ಕರೆಸ್ಪಾಂಡೆಂಟ್ ವಿನೋದ್ ಈಗ ನ್ಯೂಸ್ ಡೆಸ್ಕ್ ಇಂದ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ವಿನೋದ್, 1000 ದಿನಗಳ ಪೂರೈಕೆ ಇದು ಕೇವಲ ನಂಬರ್ಸ್ಗೆ ಮಾತ್ರ ಸೀಮಿತವಾಗಿದೆಯಾ ಅನ್ನುವ ಪ್ರಶ್ನೆ ಇದೆ ವಿನೋದ್. ಯಾಕೆಂದ್ರೆ 1000 ದಿನ ಅಂದ ತಕ್ಷಣ 2.5 ವರ್ಷ, ಸರಿಸುಮಾರು 2.5 ವರ್ಷ ಆಗುತ್ತೆ. 2 ವರ್ಷ 7 ತಿಂಗಳು. ಅರ್ಧ ಅವಧಿಯನ್ನ ಸರ್ಕಾರ ಆಲ್ರೆಡಿ ಮುಗಿಸಿದೆ. ಈ ಅರ್ಧ ಅವಧಿಯಲ್ಲಿ ಸರ್ಕಾರ ಜನರ ಆಶೋತ್ತರಗಳಿಗೆ ಸ್ಪಂದಿಸುವಂತ ಒಂದು ಕೆಲಸವನ್ನ ಮಾಡಿದೆಯಾ? ಸರ್ಕಾರದ ಟ್ರ್ಯಾಕ್ ಸರಿಯಾಗಿರ್ತಕ್ಕಂಥ ದಿಕ್ಕಲ್ಲಿ ಸಾಕ್ತಾ ಇದೆಯಾ? ಜನರ ಭಾವನೆ ಯಾವ ರೀತಿಯಾಗಿದೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ? ಈ ರೀತಿಯಂತ ನಾನಾ ಪ್ರಶ್ನೆಗಳು ಕಾಡ್ತಾ ಇದೆ ಅನ್ನುವಂಥದ್ದು. ಸೊ ಏನು ಹೇಳ್ತೀರಿ? ಜನರು ಏನು ಹೇಳ್ತಾ ಇದ್ದಾರೆ? ಪ್ರತಿಪಕ್ಷಗಳು ಏನು ಹೇಳ್ತಾ ಇವೆ? ಮತ್ತು ಸರ್ಕಾರದಲ್ಲೇ ಇರ್ತಕ್ಕಂತಹ ಸ್ವಪಕ್ಷದವರು, ಶಾಸಕರು ಮತ್ತು ಸಚಿವರು ಯಾವ ರೀತಿಯಾದಂಥ ಒಂದು ಮನಸ್ಥಿತಿಯಲ್ಲಿ ಸದ್ಯ ಇದ್ದಾರೆ ಅಂತ. ಅಂದ್ರೆ ಈ ಸಾಧನಾ ಸಮಾವೇಶ ಯಶಸ್ವಿ ಸಾಧನಾ ಸಮಾವೇಶದ ರೀತಿಯಲ್ಲಿ ಕಂಡು ಬರ್ತಾ ಇದೆಯಾ ಹೇಗೆ ಅಂತ ವಿನೋದ್? ನಾವು ಡೇ 1 ಇಂದ ನೋಡ್ಕೊಂತ ಬರೋಣ. ಅಂದ್ರೆ ವಿಪಕ್ಷಗಳ ಆರೋಪದಂತೆ ಮತ್ತೆ ಜನರ ಒಂದು ಆರೋಪಗಳಂತೆ ಡೇ 1 ಇಂದ ಯಾವಾಗ 2023ರಲ್ಲಿ ಸರ್ಕಾರ ಸಂಪೂರ್ಣವಾಗಿ ಆಡಳಿತಕ್ಕೆ ಬಂತು, ಡೇ 1 ಇಂದ ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಡೇ 1 ಇಂದ ಸ್ಟಾರ್ಟ್ ಆಗಿದೆ. ಅಂದರೆ DCM DK ಶಿವಕುಮಾರ್ ಸಿದ್ದರಾಮಯ್ಯನವರು ಡೆಲ್ಲಿಲಿ ಹೋಗಿ ಕೂತ್ಕೊಂಡು ನನಗೆ ಬೇಕಂತ ನಾನು, ನಿಮಗೆ ಬೇಕಂತ ನೀನು ಅಂತ ಅವಾಗಿಂದ ಹೋಗಿ ಕೂತ್ಕೊಂಡ್ರು. ಅವಾಗಲೂ CMಗೆ ಯಾರು ಕೊಡಬೇಕನ್ನೋ ಆತಂಕದಲ್ಲಿ ಮತ್ತು ಗೊಂದಲ್ಲಿ ಹೈಕಮಾಂಡ್ ಇದ್ರು. ಜೊತೆಗೆ ಹೆಂಗೋ ಮಾಡಿ ಸೂತ್ರ ಮಾಡಿಬಿಟ್ಟು ಇಬ್ಬರ ಮಧ್ಯೆ CM ಮತ್ತು DCM ಹುದ್ದೆಯನ್ನು ಸೃಷ್ಟಿಸಿದ್ರು. ಅದಾದ ಬಳಿಕ ನಾವು ನೋಡ್ತಾ ಹೋದರೆ ಒಂದೆರಡ ಶಿವಶಂಕರ್ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಒಂದು ಅನಾಹುತಗಳು, ಘಟನೆಗಳು, ಜೊತೆಗೆ ಹಗರಣಗಳು ಮತ್ತು ಜನ ವಿರೋಧ ನೀತಿಗಳು, ಈ ಎಲ್ಲ ಒಂದೆರಡು ಘಟನೆಗಳ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಆಗಿರ್ತಕ್ಕಂಥದ್ದು. ಮೊದಲನೇದಾಗಿ ನಾವು ಹಗರಣದಿಂದ ಆರಂಭ ಮಾಡೋದು. ಮೊದಲನೇದಾಗಿ ಕಾಂಗ್ರೆಸ್ ಸರ್ಕಾರ ಹಗರಣಕ್ಕೆ ಬಂದು 1.5 ವರ್ಷದ ಒಳಗಡೆನೆ ಅಂದರೆ ವಾಲ್ಮೀಕಿ ಹಗರಣ ಆಯಿತು. ವಾಲ್ಮೀಕಿ ಹಗರಣದಲ್ಲಿ ಇರ್ತಕ್ಕಂಥ ಹಣವನ್ನು ಬೇರೆ ಅಂದರೆ ತೆಲಂಗಾಣ ಚುನಾವಣೆಗೆ ಬಳಸಿಕೊಂಡಿರೋ ಹಗರಣ ಆಯಿತು. ಜೊತೆಗೆ ಮೂಡ ಹಗರಣದಲ್ಲಿ 14 ಸೈಟಿಗೆ ಸಂಬಂಧಪಟ್ಟಂಗೆ CM ಸಿದ್ದರಾಮಯ್ಯನವರು ಯಾವ ಥರ ಅವ್ರ ಹೆಸರುಗಳು ಕೇಳಿಬಂತು, ಕೋರ್ಟಲ್ಲಿ ಕೇಸ್ ಆಗೋದಾಗಿರಲಿ, ಜೊತೆಗೆ ಅವ್ರ ಪತ್ನಿ ಒಂದು ಏನು ಆ ಸೈಟ್ಗಳು ರಿಟರ್ನ್ ಮಾಡೋದಾಗಿರಲಿ, ಆ ಕೇಸು ED ಎಂಟರ್ ಆಗೋದು. ಸೊ ಇಷ್ಟೆಲ್ಲ ಹಗರಣ ಆಯಿತು. ಆದ ನಂತರ KN ರಾಜಣ್ಣವರ ರಾಜೀನಾಮೆ ಅಲ್ಲ, ಅವರಾಗಲಿ CM ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ವರಿಷ್ಠರ ಸೂಚನೆ ಮೇರೆಗೆ ಅವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಅದಾದ ಬಳಿಕ ನೋಡಿದರೆ ಅಗತ್ಯ ವಸ್ತುಗಳ ಬೆಲೆ ರಾಜ್ಯ ಸರ್ಕಾರ ಯಾವಾಗ ಅಸ್ತಿತ್ವಕ್ಕೆ ಬಂತು ಆವತ್ತಿನಿಂದ ಟಿಲ್ ಇಲ್ಲಿವರೆಗೂ ಒಂದಲ್ಲ ಒಂದು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾನೆ ಬಂದಿದೆ. ಯಾಕಂದರೆ ಯಾವುದು ಬೇಡ, ಜಸ್ಟ್ ಒಂದೇ ಒಂದು ಉದಾಹರಣೆ ಹೇಳಿದ್ರೆ ಅವರು ಮೆಟ್ರೋ ದರ ಕೇವಲ 10 ರಿಂದ 12 ತಿಂಗಳ ಅಂತರದ ಅವಧಿಯಲ್ಲಿ 2ನೇ ಬಾರಿಗೆ ಏರಿಸೋಕೆ ಮುಂದಾಗಿದ್ರು. ಅಂದರೆ ಯಾಕೆ ನಾನು ಮೆಟ್ರೋ ದರ ರಾಜ್ಯ ಸರ್ಕಾರ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದೇನೆ ಅಂದರೆ, ಪ್ರತಿ ವರ್ಷ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಮೆಟ್ರೋಗೆ ಒಂದು ಸಪೋರ್ಟಿವ್ ಬಜೆಟ್ ಅಂದ್ರೆ ಕೊಡ್ತಕ್ಕಂಥದ್ದು ಒಂದು ವಾಡಿಕೆ. ಅದನ್ನು ಕೊಡಲೇಬೇಕು ರಾಜ್ಯ ಸರ್ಕಾರ. ಆದರೆ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ಮೇಲೆ ಆ ಒಂದು ಸಪೋರ್ಟ್ ಅಂದರೆ ಬಜೆಟ್ ಸಪೋರ್ಟ್ ಅಥವಾ ಕ್ಯಾಶ್ ಸಪೋರ್ಟ್ ಅನ್ನು ಕೊಡ್ತಿಲ್ಲ. ಆ ಒಂದು ಕಾರಣಕ್ಕೆ ದರನಿ ಏರಿಕೆ ಮಾಡಿದ್ರು. ಹಾಲು, ತುಪ್ಪ, ನಂದಿನಿ ಉಪ ಉತ್ಪನ್ನಗಳ ಬೆಲೆ ಏರಿಕೆ, ಒಂದು ಮುದ್ರಾಂಕ ಮತ್ತು ನೋಂದಣಿ ಶುಲ್ಕ ಏರಿಕೆ, ಮತ್ತು ಕೆಲವೊಂದಿಷ್ಟು ಅಗತ್ಯ ವಸ್ತುಗಳ ಬೆಲೆ ಏರಿಕೆ, SGST ವಿಶೇಷವಾಗಿ SGST ಬರ್ತದೆ, ಸೆಂಟ್ರಲ್ ಅಂದರೆ ಸ್ಟೇಟ್ ರಾಜಕಾರಣದ ಬರುತ್ತಲ್ಲ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಅದು ಸಹ ಏರಿಕೆ ಆಯಿತು. ಜೊತೆಗೆ ಇತ್ತೀಚೆಗಷ್ಟೇ ಕೆಲವೊಂದಿಷ್ಟು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗುವ ಸಾಧ್ಯತೆಗಳು ಇದೀಗ ಬಜೆಟ್ ಮಂಡನೆಗಿಂತ ಮುಂಚೆನೇ ಸಿಕ್ಕಾಗಿದೆ. ಯಾಕಂದರೆ ಈಗ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ಕಳೆದ ವರ್ಷ ಬಜೆಟ್ 4,09,000 ಕೋಟಿ ಗಾತ್ರದ ಬಜೆಟನ್ನು ಮಂಡನೆ ಮಾಡುತ್ತಾ ಆ ಒಂದು ಬಜೆಟ್ ಗಾತ್ರದಲ್ಲಿ ಒಂದು ಇನ್ನೂ ಸಾಕಷ್ಟು 48,000 ಕೋಟಿ ಆದಾಯ ಕೊರತೆ ಎದುರಾಗಿದೆ. ಈ ವರ್ಷದ ಒಂದು ಅಂದರೆ 2025-26 ಹಣಕಾಸಿನ ವರ್ಷದಲ್ಲಿ ಏನು ಟಾರ್ಗೆಟ್ ನೀಡಿದ್ರು 2,30,000 ಕೋಟಿ, ಆ ಒಂದು ಟಾರ್ಗೆಟ್ ರೀಚ್ ಆಗುವಲ್ಲಿ ಪ್ರಮುಖವಾಗಿ 4 ಇಲಾಖೆಗಳು ವಿಫಲ ಆಗಿದೆ. ಸೊ ಹಾಗಾಗಿ ಅಲ್ಲಿ ವಿತ್ತೀಯ ಕೊರತೆ ಆಯಿತು. ಸೊ ಹಾಗಾಗಿ ಅದರ ನೇರ ಎಫೆಕ್ಟ್ ನಮ್ಮ ಮೇಲೆ ರಾಜ್ಯದ ಜನತೆ ಮೇಲೆ ಬೀಳುತ್ತೆ. ಜೊತೆಗೆ ಇನ್ನು ಇತ್ತೀಚೆಗೆ ಕಳೆದ ಒಂದು 6-7 ತಿಂಗಳಾಗಿರ್ತಕ್ಕಂಥ RSS ಮತ್ತು ರಾಜ್ಯ ಸರ್ಕಾರ ನಡುವೆ ಆಗಿರ್ತಕ್ಕಂಥ ಗೊಂದಲಗಳು, ಅಂದರೆ RSS ಒಂದು ಪಥಸಂಚಲನಕ್ಕೆ ಇವರು ಅವಕಾಶಗಳು ನೀಡ್ತಾ ಇರ್ತಾರೆ, ಅದು ಒಂದು ತಿಂಗಳು ಅದು ಗೊಂದಲಗಳಾಯಿತು. ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಯಿತು. ಜೊತೆಗೆ SIR ರಾಜ್ಯದಲ್ಲಿ SIR ಇಂಪ್ಲಿಮೆಂಟ್ ಮಾಡೋಕ್ಕೆ ಹಿಂದೇಟು ಹಾಕ್ತಿರೋದು. ಲಾಸ್ಟ್ ವೀಕ್ ಕ್ಯಾಬಿನೆಟ್ ನಡೆದಿರ್ತಕ್ಕಂಥ ಕ್ಯಾಬಿನೆಟಲ್ಲಿ SIRನ ಇಂಪ್ಲಿಮೆಂಟ್ ಮಾಡೋಕ್ಕೆ ರಾಜ್ಯ ಸರ್ಕಾರ ಹಿಂದೇಟು ಹಾಕಿದ್ದು. ಜೊತೆಗೆ ಒಂದು ಕಾನೂನು ತಜ್ಞರ ಸಮಿತಿಯನ್ನು ರಚನೆ ಮಾಡಿ ಒಂದು ಅಧ್ಯಯನ ಮಾಡೋಕ್ಕೆ ವರದಿ ನೀಡಿತು. ಜೊತೆಗೆ ಅದಾದ ಬಳಿಕ
ಇದೀಗ ಇನ್ನು ಹಲವಾರು ರೀತಿಯ ಒಂದು ಅಕ್ರಮಗಳು ಇದು ಏನಂದ್ರೆ ಗೃಹಲಕ್ಷ್ಮಿ ಯೋಜನೆಯದ್ದು 5,000 ಕೋಟಿ 2 ತಿಂಗಳದು ಹಣವನ್ನ ರಾಜ್ಯದ ಮಹಿಳೆಗೆ ಖಾತೆಗೆ ಹಾಕಿರಲಿಲ್ಲ. ಆದರೆ ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಾವು ಹಾಕಿದೀವಿ ಅಂತ ಒಂದು ಗಂಟಾಘೋಷವಾಗಿ ಹೇಳಿದ್ರು. ಆದರೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ MLA ಆಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಯಾವಾಗ ಒಂದು ದಾಖಲೆ ಸಮೇತ ಒಂದು ಅಂದ್ರೆ ದಾಖಲೆ ಸಮೇತ ಅದು ನೀಡ್ತಾರೆ ಸದನಕ್ಕೆ. ಅದ್ರ ಬಳಿಕ ಕ್ಷಮೆ ಕೇಳ್ತೀವಿ ನಾವು, ಅಂದ್ರೆ ಕ್ಷಮೆ ಕೇಳ್ತಾರೆ ಅವರು, ನಾನು ಕ್ಷಮೆ ಕೇಳ್ತೀನಿ, ಎಲ್ಲೋ ಅಧಿಕಾರಿಗಳ ಒಂದು ಮಿಸ್ ಕಮ್ಯುನಿಕೇಶನ್ ಈ ತರ ಆಗಿದೆ, ಕ್ಷಮೆ ಕೇಳ್ತೀನಿ ಅಂದ್ಬಿಟ್ಟಿರ್ತಾರೆ. ನಿಜಕ್ಕೂ ಇದು ಅಧಿಕಾರಿಗಳ ಮಿಸ್ ಕಮ್ಯುನಿಕೇಶನ್ ಆಗಿರ್ತಕ್ಕಂಥ ಮ್ಯಾಟ್ರ್ಗಳ ಇವೆಲ್ಲ. ಸೊ ಇದೊಂದೇ ಅಡೆಯಲ್ಲ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಪ್ರಸ್ತುತವಾಗಿರ್ತಕ್ಕಂಥ ನಿದರ್ಶನಗಳು. ಅಂದ್ರೆ ವಿಶೇಷವಾಗಿ ಮಂಗಳೂರು ಭಾಗದಲ್ಲಿ ಆಗ್ತಕ್ಕಂಥ ಒಂದು ಕೊಲೆಗಳು ಮತ್ತೆ ಅಕ್ರಮಗಳು, ಮತ್ತೆ ಜೊತೆಗೆ ಇದೀಗ ಮತ್ತೊಂದು ಕೆಲವೊಂದಿಷ್ಟು ಸರ್ಕಾರಿ ನೌಕರರ ಮೇಲೆ ಆಗ್ತಕ್ಕಂಥ ಹಲ್ಲೆಗಳು, ಜೊತೆಗೆ ವಿಶೇಷವಾಗಿ ಪೊಲೀಸರ ಮೇಲೆ ಹಲ್ಲೆ ಆಗ್ತಕ್ಕಂಥ ಘಟನೆಗಳು ಅಲ್ಲಲ್ಲಿ ಕಂಡು ಬರ್ತಾ ಇದೆ ರಾಜ್ಯದ ಮೂಲೆಯಲ್ಲೂ ಸಹ. ಇದೊಂದು ಹಗರಣ ಆದ್ರೆ ಇಷ್ಟೆಲ್ಲ ಒಂದು 2.5 ವರ್ಷದಲ್ಲಿ ಆಗಿರ್ತಕ್ಕಂಥ ಒಂದು ರಾಜ್ಯದ ಕೈಗನ್ನಡಿದು. ಇನ್ನು ಪಕ್ಷದ ಒಳಗೆ ನಾವು ಬಂದ್ಬಿಟ್ರೆ ಅಂತೂ ಈ ಕೈಗನ್ನಡಿಬೇಕು, ಅದು ಬೇಡ, ಆ ಥರ ಆಗೋಗುತ್ತೆ ರಾಜ್ಯ ಕಾಂಗ್ರೆಸ್ ಪರಿಸ್ಥಿತಿ. ಯಾವ ಥರ ಆಗಿದೆ ಅಂದರೆ, ಒಂದು ಬೇರೆ ರಾಜ್ಯಗಳಲ್ಲೂ ಕಾಂಗ್ರೆಸ್ಗೆ ಇಂತಹ ಪರಿಸ್ಥಿತಿ ಬಂದಿತ್ತಿಲ್ಲೋ ಗೊತ್ತಿಲ್ಲ, ಆದರೆ ರಾಜ್ಯ ಕಾಂಗ್ರೆಸ್ ವಲಯಕ್ಕೆ ಇಷ್ಟೊಂದು ಇಂಥ ಹೀನಾಯ ಪರಿಸ್ಥಿತಿ ಬಂದಿದೆ. ಏನು ಹೀನಾಯ ಪರಿಸ್ಥಿತಿ ಅಂದರೆ, ಇವತ್ತು 1000 ದಿನ ಪೂರೈಸಿದ್ದಾರೆ, 1001ನೇ ದಿನ ಇದು. ಇವತ್ತು 1001ನೇ ದಿನ ಪೂರೈಸ್ತಕ್ಕಂಥ ಸಂದರ್ಭದಲ್ಲಿ ಒಂದು ಒಳಬೇಗುದಿಯಿಂದ ಸಮಾವೇಶ ಮಾಡ್ತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಯಾಕಂದ್ರೆ ನಿನ್ನೆದ ಒಂದು ಚಿಕ್ಕ ಉದಾಹರಣೆ ಹೇಳೋದಾದ್ರೆ, ನಿನ್ನೆ CM DCM ಒಂದೇ ವೇದಿಕೆಯಲ್ಲಿ ಇರ್ತಾರೆ. ಒಂದೇ ವೇದಿಕೆ ಇದ್ದಂಥ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಮುಖ ನೋಡ್ಕೊಳ್ಳಿಲ್ಲ, ಜೊತೆಗೆ ಒಬ್ಬರೊಬ್ಬರು ಮಾತನಾಡಲಿಲ್ಲ. ಇಡೀ ಒಂದು ಕಾರ್ಯಕ್ರಮದಲ್ಲಿ ಇವ್ರ ಪಾಡಿಗೆ ಇವ್ರು ಕೂತ್ಕೊಂಡ್ರು, ಅವ್ರ ಪಾಡಿಗೆ ಅವ್ರು ಕೂತ್ಕೊಂಡ್ರು. ಇದೇ ಸಾಕಲ್ಲ ಬೆಸ್ಟ್ ಒಂದು ನಿದರ್ಶನ ಯಾವ ರಾಜ್ಯದಲ್ಲಿ ಯಾವ ಮಟ್ಟಿಗೆ ಒಂದು ಕುರ್ಚಿ ಕಿತ್ತಾಟ ನಡೀತಿದೆ ಅನ್ನೋದಕ್ಕೆ. ಅದೊಂದು ಕಡೆ CM DCM ಕುರ್ಚಿ ಕಿತ್ತಾಟ ಕಡೆ ಮಗ್ನರಾಗ್ಬಿಟ್ರ. ಇನ್ನು ಸಚಿವರುಗಳಂತೂ ನಾವು ಪಾಡಂತೂ ಹೇಳ್ತಿರ್ದಾಗ್ಬಿಟ್ಟೆ. ಯಾವ ಥರ ಸಚಿವರುಗಳಾಗಿದೆ ಅಂದರೆ, ಇಲಾಖೆಯಲ್ಲಿ ಹಗರಣಗಳಾಗ್ತಿದ್ದಾವೆ, ಇಲಾಖೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆಗಳನ್ನ ಮಾಡ್ತಾ ಇಲ್ಲ ಕೆಲವೊಂದು ಸಚಿವರುಗಳು. ಜೊತೆಗೆ ಪ್ರಗತಿ ಪರಿಶೀಲನಾ ಸಭೆ ಆದರೂ ಎಷ್ಟರ ಮಟ್ಟಿಗೆ ಅದನ್ನು ಅನುಷ್ಠಾನ ಮಾಡ್ತಾರೆ, ಇಲ್ಲಿ ಬಂದಿರತಕ್ಕಂಥ ಸಮಸ್ಯೆಗಳಿಗೆ ಎಷ್ಟು ಸ್ಪಂದನೆ ಸಿಗುತ್ತೆ, ಅದು ಒಂದಾಯಿತು. ಜೊತೆಗೆ ಈ ಒಂದು ಹಿರಿಯ ಸಚಿವರುಗಳು ಏನು ಹೇಳ್ತಾರೆ ಅಂದರೆ, ಅವರಿಗೂ ತಮ್ಮ ಸೀಟ್ ಬಗ್ಗೆ, ಮಂತ್ರಿಗಿರಿ ಬಗ್ಗೆ ಒಂದು ಕಳವಳ ಆಗಲಿ ಮತ್ತು ಭಯ ಎದುರಾಗ್ತಿದೆ. ಯಾಕಂದರೆ ಒಂದು ವೇಳೆ ಏನಾದರೂ ಕ್ಯಾಬಿನೆಟ್ ಪುನರ್ರಚನೆ ಮಾಡಿದ್ದೇ ಆದಲ್ಲಿ ಕೆಲವೊಂದಿಷ್ಟು ಸಚಿವರುಗಳನ್ನ ಕೈ ಬಿಡುವ ಸಾಧ್ಯತೆಗಳಿದೆ. ಯಾಕಂದರೆ ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನಾಗಲಿ, ಅವ್ರು ಮಾಡ್ತಕ್ಕಂಥ ಅಭಿವೃದ್ಧಿಗಳನ್ನೇ ಮೌಲ್ಯಮಾಪನ ಮಾಡಿ ಹೈಕಮಾಂಡ್ ನಾಯಕರು ಅವರು ಹುದ್ದೆಯಿಂದ ಕೈ ಬಿಟ್ಟು ಬೇರೆದವರಿಗೆ ಅವಕಾಶಗಳನ್ನು ಕೊಡ್ತಾರೆ. ಸೊ ಹಾಗಾಗಿ ಸಚಿವರುಗಳಿಗೆ ಈ ತರ ಒಂದು ಟೆನ್ಷನ್ ಆದರೆ, ಇನ್ನು ಶಾಸಕರುಗಳಿಗೆ, ಈ ಪ್ರಥಮ ಬಾರಿಗೆ ಆಯ್ಕೆ ಆಗಿರ್ತಕ್ಕಂಥ ಶಾಸಕರುಗಳಿಗೆ ಮತ್ತೆ ತಮ್ಮ ಬಣದ ಶಾಸಕರುಗಳಿಗೆ ನನಗೆ ಮಂತ್ರಿಗಿರಿ ಸಿಗಬೇಕು, ನನಗೆ ಮಂತ್ರಿಗಿರಿ ಬೇಕೇ ಬೇಕು ಅನ್ನೋ ಒಂದು ಓಪನ್ ಸ್ಟೇಟ್ಮೆಂಟ್ ಅನ್ನ ಮಾಧ್ಯಮಗಳಿಂದ ಹೇಳ್ತಿದ್ದಾರೆ ಶಿವಶಂಕರ್. ಸೊ ಅಂತ ಪರಿಸ್ಥಿತಿ ಶಾಸಕರ ಪರಿಸ್ಥಿತಿ ಆಗಿದೆ. ಸೊ ಒಂದು ಕಡೆ CM DCM ಕುರ್ಚಿ ಕಿತ್ತಾಟ, ಪ್ರಸ್ತುತವಾಗಿ ಮಂತ್ರಿಗಿರ್ತಕ್ಕಂಥ ಮಂತ್ರಿಗಳಿಗೆ ತಮ್ಮ ಖಾತೆ ಉಳಿಸ್ಕೋಬೇಕನ್ನೋ ಕಿತ್ತಾಟ, ಮತ್ತೆ ಶಾಸಕರಿಗೆ ನಾನು ಮಂತ್ರಿ ಆಗಬೇಕನ್ನುವ ಒಂದು ಹಂಬಲದಲ್ಲಿ ಶಾಸಕರುಗಳು ಇದ್ದಾರೆ. ಇದೊಂದು ಕಡೆ ಆದರೆ, ಇನ್ನು ವರಿಷ್ಠಗಳ ಕತೆ ಅಂತ ನಾವು ಕೇಳೋ ಹಾಗೆ ಅಲ್ಲ. ವರಿಷ್ಠಗಳ ಕತೆ ಯಾವ ಥರ ಆಗಿದೆ ಅಂದರೆ, ಉಸ್ತುವಾರಿಗಳಿದ್ದಾಗಿರಲಿ, ಜೊತೆಗೆ ನಮ್ಮ ರಾಜ್ಯದವರೇ ಇದ್ದಿರ್ತಕ್ಕಂಥ AICC ಅಧ್ಯಕ್ಷರ ಪರಿಸ್ಥಿತಿ ಯಾವ ಥರ ಆಗಿದೆ ಅಂದರೆ, ನನ್ನ ಹತ್ರ ಏನು ಕೇಳಲೇಬೇಡಿ ನೀವು ಅಧಿಕಾರ ಹಂಚಿಕೆ ಬಗ್ಗೆ, ವರಿಷ್ಠರ ಹತ್ರ ಕೇಳಿ, ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವ್ರಿಗೆ ಕೇಳಿ ಅನ್ನೋದು, ಅಂದರೆ ಅಷ್ಟೊಂದು ಬೇಜಾರಾಗಿ ಹೋಗ್ಬಿಟ್ಟಿದೆ ಒಂದು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಸೊ ಇಷ್ಟೆಲ್ಲ ಆಗ್ತಿದ್ರ ನಡುವೆ ರಾಜ್ಯದಲ್ಲಿ ಯಾವ ಪುರುಷಾರ್ಥಕ್ಕೆ ಇದು 1000 ದಿನ ಪೂರೈಸ್ತಿದ್ದಾರೆ ಅಂದ್ಬಿಟ್ಟು ವಿಪಕ್ಷಗಳ ಆರೋಪ ಮತ್ತೆ ಜನರ ಆರೋಪ. ಸೊ ಒಂದು ಕಡೆ ಇದೊಂದಾದ್ರೆ, ಇನ್ನು ಮತ್ತೊಂದು ಕಡೆ ಈಗ ಶಾಸಕರುಗಳಿಗೆ ಇದೀಗ 2 ವರ್ಷ ಪೂರೈಸಿದಲ್ಲ, ಇನ್ನು 2.5 ವರ್ಷ ಒಂದು ಅಧಿಕಾರ ಅವಧಿ ಪ್ರಸ್ತುತವಾಗಿರ್ತಕ್ಕಂಥ ಒಂದು ಎಲ್ಲ ಶಾಸಕರುಗಳು. ಸೊ ಹಾಗಾಗಿ ಶಾಸಕರುಗಳಿಗೆ ಏನು ಟೆನ್ಷನ್ ಅಂದರೆ, ಇಷ್ಟಿನ ಗ್ಯಾರಂಟಿ ಹಿಂದ್ಗಡೆ ಬಿದ್ದುಬಿಟ್ಟು, ಜೊತೆಗೆ ಎಲ್ಲ ಕಾರ್ಯಕ್ರಮಗಳು ನಾವು ನುಡಿದಂತೆ ನಡೆದಿದ್ದೇವೆ, ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ಪ್ರತಿ ವರ್ಷ ಗ್ಯಾರಂಟಿಗಳಿಗೆ 52ರಿಂದ 55 ಸಾವಿರ ಕೋಟಿ ರಿಸರ್ವ್ ಇಡ್ತೀವಿ ನಾವು, ನಮ್ಮ ಯೋಜನೆಗಳಿಗೆ ಬೇರೆ ಕಡೆ ಕಾಪಿ ಮಾಡಿದ್ರೆ ಅಂದ್ಬಿಟ್ಟು ಎಲ್ಲ ಕಾರ್ಯಕ್ರಮಗಳಲ್ಲಿ ಎದೆ ತಟ್ಕೊಂಡು ಸಚಿವರುಗಳು ಶಾಸಕರುಗಳು ಹೇಳ್ತಾರೆ. ಎದೆ ತಟ್ಕೊಂಡು ಹೇಳ್ತಾರೆ ಹೊರತು ಗ್ಯಾರಂಟಿಗಳು ಹೇಳ್ತಾರೆ. ಗ್ಯಾರಂಟಿ ಎಷ್ಟು ಮಟ್ಟಿಗೆ ರೀಚ್ ಆಗಿದ್ದಾವೆ ಜನಗಳಿಗೆ, ಗೃಹಲಕ್ಷ್ಮಿ ಎಷ್ಟು ಜನಕ್ಕೆ ರೀಚ್ ಆಯಿತು, ಗೃಹ ಜ್ಯೋತಿ ಎಷ್ಟು ಜನಕ್ಕೆ ರೀಚ್ ಆಗ್ತಿದೆ, ಶಕ್ತಿ ಯೋಜನೆ ಪಾಡಂತೂ ಹೇಳ್ತಿರ್ದಾಗೋಗಿದೆ. ಬಸ್ಗಳೇ ಇಲ್ಲ, ಅಂತ ಪರಿಸ್ಥಿತಿ. ಬಸ್ಗಳಿಲ್ಲದೆ ಜನರು ಒದ್ದಾಡು ಕಿತ್ತಾಡಿ, ಜೊತೆಗೆ ಸೀಟ್ಗಳಿಗೂ ಕಿತ್ತಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಬಸ್ಗಳಿದ್ದಾವೆ, ಪ್ರಸ್ತುತವಾಗಿ ರಾಜ್ಯ KSRTC ನಿಗಮದಲ್ಲಿ 24,000 ಬಸ್ಗಳಿವೆ. ಆ 24,000 ಬಸ್ಗಳು ಇದ್ರೂ ಮತ್ತೆ ರಾಜ್ಯದಲ್ಲಿ ಬಸ್ಗಳ ಕೊರತೆ, ಇಷ್ಟೆಲ್ಲ ಇದ್ರೂ ಮತ್ತೆ ಹೊಸ ಬಸ್ಗಳು ಖರೀದಿ ಮಾಡೋಕ್ಕೂ ರಾಜ್ಯ ಸರ್ಕಾರ ಮುಂದಾಗಿದೆ. ಇದೊಂದು ಇನ್ನು ಯುವ ನಿಧಿ ದುಡ್ಡು ಅದೆಷ್ಟು ಜನಗಳಿಗೆ, ಲಕ್ಷ ವಿದ್ಯಾರ್ಥಿಗಳಿಗೆ ರೀಚ್ ಆಗಿದ್ದು, ಅದೆಷ್ಟು ಜನಗಳಿಗೆ ರೀಚ್ ಆಗಲ್ವ ಅನ್ನೋದು ಇದುವರೆಗೆ ರಾಜ್ಯ ಸರ್ಕಾರ ಅಂಕಿ ಸಂಖ್ಯೆ ಸಮೇತ ಎಲ್ಲೂ ಬಾಯಿ ಬಿಟ್ಟಿಲ್ಲ. ಯಾಕಂದ್ರೆ ಆ ಒಂದು ಅನ್ನಭಾಗ್ಯ ಆಗಲಿ, ಗೃಹ ಜೊತೆ ಆಗಲಿ, ಗೃಹಲಕ್ಷ್ಮಿ ಬಗ್ಗೆ ಅಂಕಿ ಸಂಖ್ಯೆ ಸಮೇತ ಬಾಯಿ ಬಿಟ್ಟಂಗೆ ಆ ವಿಚಾರವನ್ನ ಬಾಯಿ ಬಿಡ್ತಿಲ್ಲ ಸಚಿವರುಗಳು, ಸಂಬಂಧಪಟ್ಟಂತ ಸಚಿವರುಗಳು. ಅದೊಂದು ಕಡೆ ಇನ್ನು ಅನ್ನಭಾಗ್ಯ ಅಂತ ನೀವು ನೋಡೇ ಬಿಟ್ಟಿದ್ದಾರೆ. ಒಂದು ತಿಂಗಳು ಅಮೌಂಟ್ ಬಂದ್ರೆ ಇನ್ನೊಂದು ತಿಂಗಳು DBT ಹ್ಯಾಂಡ್ ಓವರ್ ಬರ್ತೀರಾ, ಜೊತೆಗೆ ಕಿಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಜನವರಿ ತಿಂಗಳಿಂದ ಅಥವಾ ಡಿಸೆಂಬರ್ ತಿಂಗಳಿಂದ ನಾವು ಕಿಟ್ ಕೊಡ್ತೀವಿ, ಇಂದಿರಾ ಗಾಂಧಿ ಹೆಸರಲ್ಲಿ ಒಂದು ಕಿಟ್ ಕೊಡ್ತೀವಿ ಅಂದ್ರೆ, ಆ ಕಿಟ್ ಕೇಳಿದ್ರೆ ಇವಾಗ ಕೇಳಿದ್ರೆ ನಿನ್ನೆನೆ ಸಹ ಒಂದು ಹಾಸನದಲ್ಲಿ ಆಹಾರ ಸಚಿವರು ಮುನಿಯಪ್ಪರು ಹೇಳ್ತಾರೆ, ಮಾರ್ಚ್ ಇಂದ
ಒಂದು ಕಿಟ್ ಕೊಡ್ತೀವಿ ನಾವು ಅಂದ್ಬಿಟ್ಟು. ಸೊ ಹಾಗಾಗಿ 5 ಯೋಜನೆಗಳ ಪರಿಸ್ಥಿತಿ ಹಿಂಗಾಯ್ತು. ಇನ್ನು ಸಚಿವರುಗಳ ಅನುದಾನ ಇಲ್ಲ ಅಂತ ಒಂದು ಕಿತ್ತಾಡ್ತಿದ್ದಾರೆ. ನಮ್ಮ ಹೀಗಾದ್ರೆ ಅನುದಾನ ಇಲ್ಲ ಅಂದ್ಬಿಟ್ಟು ಕಿತ್ತಾಡ್ತಿದ್ದಾರೆ. ಯಾಕಂದ್ರೆ ಅಭಿವೃದ್ಧಿ ಕಾಣ್ತಲ್ಲ, ಅಭಿವೃದ್ಧಿ ಕಾಣ್ದೆ ಇವ್ರು ಓಟ್ ಹಾಕ್ಬೇಕಲ್ಲ ಜನಗಳು. ಸೊ ಓಟ್ ಮುಂದಿನ ಸರಿ ಇವ್ರು ಗೆಲ್ಬೇಕಂದ್ರೆ ಅಭಿವೃದ್ಧಿ ಮಾಡಲೇಬೇಕು. ಆ ಒಂದು ಟಾಸ್ಕ್ ಈಗ ಶಾಸಕರುಗಳಿಗೆ ಇದ್ದಿದೆ. ಸೊ ಹಾಗಾಗಿ ಶಾಸಕರುಗಳಿಗೆ ಇದೀಗ ಅಭಿವೃದ್ಧಿ ಆಗ್ತಿರೋ, ರಾಜ್ಯ ಸರ್ಕಾರ ಹಣ ಕೊಡ್ತಿಲ್ಲ, ಎಲ್ಲ ಗ್ಯಾರಂಟಿಗಳು ಕೊಡ್ತಿದೆ ಅಂದ್ಬಿಟ್ಟು ಆ ಒಂದು ಆರೋಪವನ್ನು ಮಾಡ್ತಾರೆ. ಸ್ವತಃ ಒಂದು ಆಡಳಿತ ಪಕ್ಷದ ಶಾಸಕರುಗಳೇ ಒಂದು ರಾಜ್ಯ ಸರ್ಕಾರದ ಮೇಲೆ ಸಿಎಂ ಸಿದ್ದರಾಮಯ್ಯಗೆ ಒಂದು ಈ ತರ ಒಂದು ಮಾಹಿತಿಗಳನ್ನ ಹೇಳ್ತಾರೆ. ಜೊತೆಗೆ ಅವರಿಗೆ ಹೇಳ್ತಾರೆ, ನಮಗೆ ನೀವು ಗ್ಯಾರಂಟಿ ಯೋಜನೆಗಳು ಕೊಡೋದು ಬೇಡ, ನಮಗೆ ಅಭಿವೃದ್ಧಿಗೆ ಹಣ ಕೊಡಿ, ನಮ್ಮ ಯೋಜನೆಗಳಿಗೆ ಹಣ ಕೊಡಿ ಅಂದ್ಬಿಟ್ಟು ಹೇಳ್ತಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಮಾತ್ರ ಹೇಳ್ತಾರೆ, ಇಲ್ಲ ನಾವು ಅಭಿವೃದ್ಧಿನೂ ಮಾಡ್ತಾ ಇದ್ದೀವಿ, ಜೊತೆಗೆ ಗ್ಯಾರಂಟಿಗಳಿಗೂ ಹಣ ಕೊಡ್ತಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಒಂದು ಸತ್ಯವಾಗ್ಲೂ ಹೇಳ್ತಿದ್ದೀನಿ ಶಿವಶಂಕರ್, ರಾಜ್ಯ ಸರ್ಕಾರಕ್ಕೆ ಯಾವ ತರ ಒಂದು ಆರ್ಥಿಕ ಹೊಡೆತ ಆಗಿದೆ ಅನ್ನೋ ಪ್ರಸ್ತುತ ದಿನಗಳಲ್ಲಿ 52ರಿಂದ 55 ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ಬೇಕು, ಅಲ್ಲಿ ಅಭಿವೃದ್ಧಿಗೆ ಹಣ ಕೊರತೆ ಆಗುತ್ತೆ. ಜೊತೆಗೆ ಇಷ್ಟು ದಿನ ಅಂದರೆ ಸೆಪ್ಟೆಂಬರ್ 22 ತನಕನೂ ಕೇಂದ್ರ ಸರ್ಕಾರ GST ಸ್ಲ್ಯಾಬ್ಗಳನ್ನು 4 ಸ್ಲ್ಯಾಬ್ಗಳಿತ್ತು, ಸೆಪ್ಟೆಂಬರ್ 22 ನಂತರ 2 ಸ್ಲ್ಯಾಬ್ಗಳಿತ್ತು. ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಬರ್ತಕ್ಕಂಥ ಒಂದು ಹಣ ಅಲ್ಲಿ ಕೋತಾಯಿತು. ಇನ್ನು ಮತ್ತೊಂದು ಕಡೆ ನಾವು ಕೇಂದ್ರ ಸರ್ಕಾರ ನೋಡೇ ಇದ್ರೆ, ನೀವು ರಾಜ್ಯದಲ್ಲಿ ಟ್ಯಾಕ್ಸ್ ರಿಟರ್ನ್ ಮಾಡೋದು ವಿಚಾರದಲ್ಲಿ ಅದೆಷ್ಟು ಒಂದು ತಾರತಮ್ಯ ಆಗ್ತಿದೆ ಅನ್ನೋದು ಅದು ಒಂದು ಕಡೆ ಆಯಿತು. ಮತ್ತೆ ರಾಜ್ಯದಲ್ಲಿ ರಾಜಸ್ವ ಸಂಗ್ರಹಣೆ ಕೊರತೆ ತುಂಬಾ ಎದುರಾಗೋಗಿದೆ. ಸೊ ಹಾಗಾಗಿ ರಾಜ್ಯ ಸರ್ಕಾರದ ಮೇಲೆ ಇಷ್ಟೆಲ್ಲ ಸಮಸ್ಯೆಗಳು ಇಷ್ಟೆಲ್ಲ ಇದ್ರೂ CM DCM ಮಾತ್ರ ಅಧಿಕಾರ ಕುರ್ಚಿಗಾಗಿ ಕಿತ್ತಾಟ ಮಾಡ್ತಾರೆ. ಸಚಿವರುಗಳು ಮಂತ್ರಿಗಳು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ, ಶಾಸಕರು ಸಚಿವರು ಆಗ್ಬೇಕನ್ನೋ ಪ್ರಯತ್ನ ಪಡ್ತಾರೆ. ಈ ಒಂದು ಪುರುಷಾರ್ಥಕ್ಕೆ ಯಾಕೆ ಇವರು ಸಾಧಾರಣ ಸಮಾವೇಶ ಮಾಡಬೇಕು ಅನ್ನೋದು ಇದೀಗ ವಿಪಕ್ಷಗಳ ಆರೋಪ, ಜೊತೆಗೆ ಸಾರ್ವಜನಿಕರ ಆರೋಪ. ಆದ್ರೆ ಈ ಆರೋಪಕ್ಕೆ ಅದೆಷ್ಟು ಒಂದು ಸಮಜಾಯಿಸ್ಕೋತಾರೆ ಅನ್ನೋದು ಕಾದು ನೋಡ್ಬೇಕಿದೆ ಶಿವಶಂಕರ್.